ಯಾರು ನಿಮ್ಗೆಲ್ಲರಿಗೂ ಕೂಡ ಬೆಳಬೆಳಗ್ಗೆ ಒಂದು ಶಾಕ್‌ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಏನಂದ್ರೆ ಆಪ್ಷನ್ ಎಂಟ್ರಿ ಲಿಂಕ್ ಆಕ್ಟಿವೇಟ್ ಮಾಡ್ಬಿಟ್ಟಿದ್ದಾರೆ. ಇವಾಗ ಎಲ್ಲರಿಗೂ ಕೂಡ ಇರುವಂಥ ಪ್ರಶ್ನೆ ಇವಾಗ ಆಪ್ಷನ್ ಎಂಟ್ರಿ ಮಾಡಬೇಕಾ? ಮಾಡಬೇಕಾದ್ರೆ ಇವಾಗ ಕೆ.ಸಿ.ಟಿ, ನೀಟ್ ಎರಡಕ್ಕೂ ಕೂಡ ಸ್ಟಾರ್ಟ್ ಆಗಿದ್ಯಾ? ಹಾಗಾದ್ರೆ ಇದು ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿನ, ಟ್ರಯಲ್ ರೌಂಡಾ? ಯಾವುದಿದು? ಇದ್ರ ಬಗ್ಗೆ ಕಂಪ್ಲೀಟಾಗಿ ಡಿಸ್ಕಸ್ ಮಾಡೋಣ. ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತಾ ನೀವು ಇವಾಗ? ಇಲ್ವಾ ಅನ್ನೋದೆಲ್ಲನೂ ಕೂಡ. ಅದಕ್ಕೋಸ್ಕರ ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ನೀವು ಸಿ.ಇ.ಟಿ, ನೀಟ್ ಎರಡೂ ಕೌನ್ಸೆಲಿಂಗ್‌ನ ಅಟೆಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಅದಕ್ಕಿಂತ ಮುಂಚೆ ಇಲ್ಲಿ ಕಾಲೇಜ್ ದೋಸ್ ಒಂದು ಚಾರ್ಟ್ ಬೋರ್ಡ್ ಇದೆ. ಈ ಒಂದು ಚಾರ್ಟ್ ಬೋರ್ಡ್ಲಿ ಜಸ್ಟ್ ಎಕ್ಸ್ಪ್ಲೋರ್ ಮೇಲೆ ಕ್ಲಿಕ್ ಮಾಡಿ, ಕೆ.ಸಿ.ಟಿ ರಿಸೋರ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕೆ.ಸಿ.ಟಿ ಕಾಲೇಜಸ್ ಕಟ್ ಆಫ್ ಮೇಲೆ ಕ್ಲಿಕ್ ಮಾಡಿದ್ರೆ ಟಾಪ್ ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ಎಷ್ಟೆಷ್ಟು ಕಟ್ ಆಫ್ ಇದೆ ಅಂತ ಗೊತ್ತಾಗುತ್ತೆ. ಮತ್ತು ಟಾಪ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಲಿಸ್ಟು ಕೂಡ ಸಿಗುತ್ತೆ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೂ ಕಮೆಂಟ್ ಸೆಕ್ಷನ್ ಇರುತ್ತೆ, ಚೆಕ್ ಮಾಡ್ಕೊಳ್ಳಿ. ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಇಲ್ಲಿ ಫಸ್ಟು ಸಾಕಷ್ಟು ಜನನೇ ವಿಡಿಯೋದಲ್ಲಿ ಕಮೆಂಟ್ ಹಾಕಿರೋದೇನೆಂದರೆ ವೆರಿಫಿಕೇಷನ್ ಸ್ಲಿಪ್, ಯು.ಜಿ ನೀಟ್ ವೆರಿಫಿಕೇಷನ್ ಸ್ಲಿಪ್ ಎಲ್ಲಿದೆ, ನಮಗೆ ಡೌನ್ಲೋಡ್ ಮಾಡ್ಕೊಳ್ಳೋಕೆ ಸಿಗ್ತಾ ಇಲ್ಲ ಅಂತ ಕಾಮೆಂಟ್ ಹಾಕಿದ್ದೀರಾ. ಇಲ್ಲಿ ನಿಮಗೆ ವೆರಿಫಿಕೇಷನ್ ಸ್ಲಿಪ್ ಎಲ್ಲಿದೆ ಅನ್ನೋದನ್ನ ಫಸ್ಟು ತಿಳಿಸ್ಕೊಟ್ಬಿಡ್ತೀನಿ ನೋಡಿ. ಯಾಕಂದರೆ ಸಾಕಷ್ಟು ಜನ ಏನಾಗಿರುತ್ತೆ ಅಂದರೆ ಕೆಲವರು ಪೇಯ್ಡ್ ತೊಗೊಂಡಿರೋರಿಗೆ ಅವ್ರಿಗಾಗಲೇ ಸಪೋರ್ಟ್ ಸಿಕ್ಕಿರುತ್ತೆ. ಫ್ರೀಯಾಗಿ ಕೌನ್ಸಿಲಿಂಗ್ ಅಟೆಂಡ್ ಮಾಡ್ತಿರೋರಿಗೆ ಈ ಒಂದು ಪ್ರಾಬ್ಲಮ್ ಆಗುತ್ತೆ. ನಿಮಗೆ ಎಲ್ಲಿದೆ ಲಿಂಕ್ ಅಂದರೆ ಇಲ್ಲಿ ನೀವು ನೋಡ್ಬೋದು, ಡೌನ್ಲೋಡ್ ವೆರಿಫಿಕೇಷನ್ ಸ್ಲಿಪ್ ಲಿಂಕ್ ಆ್ಯಂಡ್ ವೆರಿಫೈ ದ ಡೀಟೇಲ್ಸ್ ಕಂಪಲ್ಸರಿ ಅಂತಿದೆಯಲ್ಲ, ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಿ ನಿಮ್ಮ ನೀಟ್ ರ್ಯಾಂಕಿಂಗ್ ಬಂದಿರುತ್ತೆ, ಅದನ್ನು ನೀವು ವೆರಿಫೈ ಮಾಡ್ಕೋಬೋದು. ಇಲ್ಲಾಂದರೆ ನೀವು ನೀಟ್ ರೋಲ್ ನಂಬರ್ ಎಂಟರ್ ಮಾಡಿದ್ರಲ್ಲ, ಆ ಒಂದು ಲಿಂಕಲ್ಲೂ ಕೂಡ ಬರ್ತಿದೆ. ಈ ಥರ ಏನಾದ್ರು ಬಂದಿಲ್ಲ ಅಂದರೆ ಈ ಒಂದು ಲಿಂಕ್ನ ಯೂಸ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಡೈರೆಕ್ಟ್ ಲಿಂಕ್ ಬಂದುಬಿಟ್ಟು ನಮ್ಮ ಟೆಲಿಗ್ರಾಮ್ ಚಾನಲ್ ಕೊಟ್ಟಿರ್ತೀನಿ, ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ ಅಲ್ಲಿ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ನೀಟ್ ವೆರಿಫಿಕೇಷನ್ ಸ್ಲಿಪ್ನ ನೋಡ್ಕೋಬೋದು. ಏನಿಲ್ಲ, ಜಸ್ಟ್ ನಿಮ್ಮ ನೀಟ್ ರ್ಯಾಂಕಿಂಗ್ ಬಂದು ಆ ಒಂದು ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಬಂದಿರುತ್ತೆ. ಸಿ.ಟಿ ವೆರಿಫಿಕೇಷನ್ ಸ್ಲಿಪ್ ರೀತಿನೇ ಇರುತ್ತೆ, ಸರಿನಾ? ಇವಾಗ ನಾವು ಮೇಯ್ನ್ ಆಗಿರುವಂಥ ಅಪ್ಡೇಟ್ ಬಗ್ಗೆ ಬರೋಣ. ಏನಂದರೆ ಇಲ್ಲಿ ಸಾಕಷ್ಟು ಜನ ತಲೆ ಕೆಡಿಸ್ಕೊಬಿಟ್ಟಿದ್ದೀರಾ. ಏನಂದರೆ ಇಲ್ಲಿ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಲಿಂಕ್ ಅಂತ ಕೀಯೋರು ಬಿಟ್ಟಿದ್ದೀರಾ ಇದನ್ನು ನೋಡಿದ ತಕ್ಷಣ. ಹಾಗಾದರೆ ಇವಾಗ ನಿಮ್ಗೆಲ್ಲರಿಗೂ ಕೂಡ ಇರುವಂಥ ಡೌಟ್ ಏನಂದರೆ, ಇವಾಗ ನಾವು ಆಪ್ಷನ್ ಎಂಟ್ರಿ ಮಾಡಬೇಕಾ ಅಥವಾ ವೆಯ್ಟ್ ಮಾಡಬೇಕಾ? ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿದರೆ ಯಾವ್ಯಾವ ಕೋರ್ಸಸ್ಗಾಗಿದೆ ಅನ್ನೋದೇ ಸಾಕಷ್ಟು ಜನಕ್ಕೆ ಡೌಟ್ ಇದೆ. ಇಲ್ಲಿ ನೋಡಿ, ನೀವು ಯಾರ್ಯಾರು ನೀಟ್ ವಿದ್ಯಾರ್ಥಿಗಳಿದ್ದೀರಲ್ಲ, MBBS, BDS, ಆಯುಷ್ ಗಳಿಗೆ ಇನ್ನೂ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿಲ್ಲ. ಏನಕ್ಕೆ ಅಂದರೆ ಇಲ್ಲಿ ನೀಟ್ ರಿಜಿಸ್ಟ್ರೇಷನ್ ಇನ್ನೂ ನಡೀತಿದೆ. ಅವ್ರಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಹಾಕಬೇಕಾಗತ್ತೆ. ಅದೆಲ್ಲ ಕೂಡ ಆಗೋಕ್ಕೆ ಇನ್ನೂ 10 days ಟೈಮ್ ತೊಗೋಬೋದು, ಸರಿನಾ? ಅದರಿಂದ ಏನಾಗೈತೆ ಅಂದರೆ ನೀಟ್ ಆಪ್ಷನ್ ಎಂಟ್ರಿ ಸದ್ಯಕ್ಕಂತೂ ಇಲ್ಲ, 10 to 15 days ವೆಯ್ಟ್ ಮಾಡಬೇಕಾಗತ್ತೆ. ಇವಾಗ ಸ್ಟಾರ್ಟ್ ಆಗಿರುವಂಥ ಆಪ್ಷನ್ ಎಂಟ್ರಿ ಯಾರಿಗೆ ಅಂದರೆ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ UG CET ಅಂತ ಇದೆ. UG CETಲಿ ಹಾಗಿದ್ರೆ ಎಲ್ಲ ಕೋರ್ಸ್ಗೂ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿದೆಯಾ? ಹೇಳೋಕ್ಕಾಗಲ್ಲ. ಏನಕ್ಕೆ ಅಂದರೆ ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಬಂದಿರೋದೆ ಇಂಜಿನಿಯರಿಂಗ್ ಮತ್ತು ಅಗ್ರಿಕಲ್ಚರ್ಗೆ ಅಷ್ಟೇ. ವೆಟರ್ನರಿಗೆ ಬರೀ 3 ಕೋರ್ಸ್ ಇದೆ, ಇನ್ನೂ ಫಾರ್ಮಸಿದು ಬರಬೇಕು, ಇನ್ನೂ ಬೇರೆ ಕೋರ್ಸಸ್ ಎಲ್ಲ ಕೂಡ ಸೀಟ್ ಮ್ಯಾಟ್ರಿಕ್ಸ್ ಎಲ್ಲ ಬರಬೇಕು. ಅದರಿಂದ ಏನಾಗಿರ್ಬೋದು ಅಂದರೆ ಇದು ಜಸ್ಟ್ ಒಂದು ಟ್ರಯಲ್ ರೌಂಡ್ ಆಗಿರ್ಬೋದಾಗಿರುತ್ತೆ. ಯಾಕಂದರೆ ಕೀ ಅವರು ಒಂದು ಟ್ವಿಟರ್ಲಾದರೂ ಕೂಡ ಒಂದು ಪೋಸ್ಟ್ ಹಾಕ್ಬಿಟ್ರೆ ನಮ್ಗೆ ಗೊತ್ತಾಗುತ್ತೆ, ನೋಟಿಫಿಕೇಶನ್ ಬಿಟ್ಟಿಲ್ಲ ವೆಬ್ಸೈಟಲ್ಲಿ ಅಂದರೆ ಏನದು ಲಿಂಕು, ಏನು ನಾವು ಆಪ್ಷನ್ ಎಂಟ್ರಿ ಮಾಡಬೇಕಾ ಮಾಡಬಾರ್ದಾ ಅನ್ನೋದು, ಸರಿನಾ? ಆದರೆ ಇಲ್ಲಿ ಟ್ವಿಟರಲ್ಲೂ ಕೂಡ ಯಾವುದೇ ಥರದ ಅಪ್ಡೇಟ್ ಬಂದಿಲ್ಲ. ಅದರಿಂದ ಏನಾಗ್ಬೋದು ಅಂದರೆ ಇದೊಂದು ಜಸ್ಟ್ ಒಂದು ಟ್ರಯಲ್ ರೌಂಡ್ ಆಗಿರ್ಬೋದಾಗಿರುತ್ತೆ, CET ಕೋರ್ಸಸ್ಗಳಿಗೆ ಮಾತ್ರ. ಮತ್ತು ಇಲ್ಲಿ ನಿಮಗೆ ಈ ಒಂದು ಲಿಂಕಲ್ಲಿ ನಿಮ್ಗೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಹೇಳ್ಬೋದು, ಆದರೆ ಇನ್ನೂ ಹೇಳಿಲ್ಲ. ಹೇಳಿದ್ಮೇಲೆ ಆಪ್ಷನ್ ಎಂಟ್ರಿ ಮಾಡಿ. ಯಾಕೆಂದರೆ ಮೊದಲೇ ಆಪ್ಷನ್ ಎಂಟ್ರಿ ಮಾಡೋಕೆ ಹೋಯ್ತು ಅಂದರೆ ಅಲ್ಲಿ ಇನ್ನೂ ಎರರ್ ಬರ್ತಾ ಇರುತ್ತೆ, ಅದಕ್ಕೋಸ್ಕರ, ಸರಿನಾ? ಲಾಸ್ಟ್ ಇಯರ್ದ ಕಂಪ್ಯಾರಿಸನ್ನ ತೊಗೊಂಡ್ರೆ ಲಾಸ್ಟ್ ಇಯರ್ ಏನು ಮಾಡಿದೆ ಅಂದರೆ ಇದೇ ಕೇಸ್ ಆಗಿತ್ತು. ಏನಂದರೆ ನೀಟಲ್ಲಿ ಸ್ವಲ್ಪ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೋದು ಸ್ವಲ್ಪ ಡಿಲೇ ಆಯಿತು. ಅಲ್ಲೂ ಲಾಸ್ಟ್ ಇಯರ್ ಕೇಸು, ಎಕ್ಸಾಮ್ ಏನೇನೋ ಆಗಿತ್ತು. ಅದರಿಂದ ಏನು ಮಾಡಿದ್ದಾರೆ, ಫಸ್ಟು CET ಕೋರ್ಸಸ್ಗಳಿಗೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಕೊಟ್ಟಿದ್ರು, ಅದ್ರದ್ದು ರಿಸಲ್ಟು ಕೂಡ ಅನೌನ್ಸ್ಮೆಂಟ್ ಮಾಡಿದ್ರು. ಆಮೇಲೆ ತಿರ್ಗಾ ನೀಟ್ ಜೊತೆ ತಿರ್ಗಾ CET ಕೋರ್ಸಸ್ಗೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಕೊಟ್ಟರು. ತಿರ್ಗಾ 2ನೇ ಸಲ ಟ್ರಯಲ್ ರೌಂಡ್ನ ಮಾಡಿದ್ರು. 2 ಸಲ ಟ್ರಯಲ್ ರೌಂಡ್ ಲಾಸ್ಟ್ ಇಯರ್ ಮಾಡಿದ್ರು. ಸೇಮ್ ಅದೇ ರೀತಿ ಈ ವರ್ಷನೂ ಕೂಡ ಮಾಡ್ಬೋದು ಅನಿಸುತ್ತೆ. ಇದೇ ಥರನೇ ಈ ವರ್ಷನೂ ಕೂಡ 2 ಮಾಕ್ ರೌಂಡ್ನ ನಡೆಸ್ಬೋದಾಗಿರುತ್ತೆ. ಇದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಬರಬೇಕಂದ್ರೆ KR ನೋಟಿಫಿಕೇಶನ್ ರಿಲೀಸ್ ಮಾಡಬೇಕು. ನೋಟಿಫಿಕೇಶನ್ ಬರೋವರೆಗೂ ಕೂಡ ವೆಯ್ಟ್ ಮಾಡಿ. ಯಾರು ಕೂಡ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಆಪ್ಷನ್ ಎಂಟ್ರಿ ಮಾಡಿದ ತಕ್ಷಣ ನಿಮಗೆ ನಾಳೆನೇ ಇವ್ರು ರಿಸಲ್ಟ್ ಕೊಟ್ಬಿಡಲ್ಲ. ಅದಕ್ಕೆ ಸ್ವಲ್ಪ ನಿಮಗೆ ಟೈಮ್ ತೊಗೋತಾರೆ. ಜಸ್ಟ್ ಒಂದು ಟ್ರಯಲ್ ರೌಂಡ್ ಆಗಿರ್ಬೋದು, ಅದು ವೆಯ್ಟ್ ಮಾಡಬೇಕಾಗುತ್ತೆ. ನೀವು ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ ಯಾರು ಆಪ್ಷನ್ ಎಂಟ್ರಿ ಮಾಡಬೇಕಾ ಮಾಡಬಾರ್ದು ಅಂತ ಕೇಳ್ತಾ ಇದ್ದಾರೆ ಅವರಿಗೆ ಶೇರ್ ಮಾಡಿ. ಹಾಗೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ, ಜಾಯ್ನ್ ಆಗಿ. ಹಾಗೆ ಚಾಟ್ ಬೋಟ್ ಲಿಂಕ್ ಬಂದ್ಬಿಟ್ಟು ಕಮೆಂಟ್ ಸೆಕ್ಷನ್ ಇರುತ್ತೆ, ಕ್ಲಿಕ್ ಮಾಡಿ ಯೂಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.